ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೋಬೇಕಾದ್ರೆ ಅವರ ತಾಯಿ ತಂದೆಗೆ ಕೈ ಮುಗಿದು ದೇವರಿಗೆ ಅಭಿಷೇಕ ಮಾಡಿಸಿ ಆಂಜನೇಯಗೆ ನೋಡಿ ಸ್ನೇಹಿತರೆ, ಎಲ್ಲರೂ ಸ್ನೇಹಿತರು ಸೇರಿಕೊಂಡು ಅವತ್ತು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಸಿರಾಯ್ಕೆ ಗುರುಗಳು ಸ್ವಾಮಿಗಳಿಂದ ಮಾಲೆ ಅರ್ಪಣೆ ಮಾಡಿಸ್ಕೊಂಡು ಬಂದು ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿಸ್ಬೇಕಾದ್ರೆ ಭಕ್ತಿ ನಿಷ್ಠೆ, ಒಂದು ಧರ್ಮ, ಒಂದು ನೀತಿ, ಎಲ್ಲ ಶಿಸ್ತು, ಒಂದು ನಿಯಮ ಇರಬೇಕು ಸ್ನೇಹಿತರೆ. ಅಯ್ಯಪ್ಪ ಅಂದರೆ ಒಂದು ಪವಾಡ ಶಕ್ತಿ ಉಳ್ಳುವಂಥ ಒಂದು ದೇವರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಬೆಳಗಿನ ಜಾವ 4 ಗಂಟೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿಕೊಂಡು ಆ ಇಡಿಮುಡಿಯಲ್ಲಿ ಆ ಕರ್ಪೂರವನ್ನು ಬೆಳಗಿಸುತ್ತಾ ಆ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಕಾಲಪಾದ ನಾಡಿಗೆಯಲ್ಲಿ ನಡ್ಕೊಂಬಂದು ಗಣೇಶನ ಗುಡಿ, ಆಂಜನೇಯನ ಗುಡಿ, ಕರಿಯಮ್ಮನ ಗುಡಿ ಮತ್ತು ಚೌಡಮ್ಮನ ಗುಡಿ ಎಲ್ಲ ದೇವಸ್ಥಾನಗಳನ್ನು ಸುತ್ತರಿದು ಕರ್ಪೂರವನ್ನು ಹಚ್ಚಿ, ಸ್ವಾಮಿ ಅಯ್ಯಪ್ಪ ಕಾಪಾಡಪ್ಪ, ನಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಪ್ಪ ಅಯ್ಯಪ್ಪ ಎಂದು ಒಂದು ವ್ರತ ಮಾಡುವಂಥ ಒಂದು ಸನ್ನಿಧಾನ ಇದು. 2ನೇ ದಿನದ ಸ್ನೇಹಿತರೆ, ಬಹಳ ಅತ್ಯುತ್ತಮವಾಗಿ ಅಯ್ಯಪ್ಪನ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗಣೇಶನ ಮುಂದೆ ಕರ್ಪೂರಗಳನ್ನು ಹಚ್ಚುತ್ತಾ ಆ ಸ್ವಾಮಿಯ ದೇವರನ್ನು ವ್ರತ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯವರು. ನೋಡಿ ಸ್ನೇಹಿತರೆ, ಯಾವ ಥರ ವ್ರತ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ಬೋರ್ಡನ್ನು ನೇಮ್ಗೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಕೊಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಇರೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಮ್ಮ ರಂಗನಾಥ ಸ್ವಾಮಿಯ ದೇವಸ್ಥಾನ ಮುಂದಿರುವಂಥ ಒಂದು ಹೊಸ ಕಂಬವನ್ನು ತೋರಿಸ್ತೀನಿ. ಹೊಸದಾಗಿ ಪ್ರತಿಷ್ಠಾಪನೆಯ ಮೂಲಕ ಒಂದು ಹೊಸ ಕಂಬವನ್ನು ಕಡ್ದಿದ್ದಾರೆ ಸ್ನೇಹಿತರೆ. ಇಲ್ಲೇ ಅಯ್ಯಪ್ಪ ಸ್ವಾಮಿಯವರು ಇರೋದು ಸ್ನೇಹಿತರೆ. ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ವ್ರತ ಮತ್ತು ಭಜನೆ ಹೇಗಿದೆ ತೋರಿಸುತ್ತೀನಿ. ದೇವಿ ಪಾದ ಈಶ್ವರ ಪಾದ ಈಶ್ವರಿ ಪಾದ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಭಗವತ್ ಶರಣಂ ಭಗವತಿ ಶರಣಂ ಭಗವತಿ ಶರಣಂ ಭಗವಾನ್ ಶರಣಂ ದೇವ ಶರಣಂ ದೇವಿ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮ್ಮಪ್ಪ ಬಂದೇವಪ್ಪ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಶಬರಿಗಿರೀಶ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕರುಣಿಂಚಪ್ಪ ಅಯ್ಯಪ್ಪ ಭೂಲೋಕನಾಥ ಅಯ್ಯಪ್ಪ ಭೂಮಿ ಪ್ರಪಂಚ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಶರಣ ಅಯ್ಯಪ್ಪ ಶರಣಂ ಸ್ವಾಮಿ ಶರಣ ಅಯ್ಯಪ್ಪೋ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ಭಜನೆ ಕಾರ್ಯಕ್ರಮ ಮುಗಿದ ಮೇಲೆ ಶಕ್ತಿ ಮಾಡುವಂಥ ಕಾರ್ಯಕ್ರಮ ನಡೀತಾ ಇತ್ತು. ಹಾಗೆ ಕೊಟ್ಟ ರಂಗನಾಥ ಸ್ವಾಮಿಯ ಪೂಜೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತು. ಬನ್ನಿ ಸ್ನೇಹಿತರೆ, ರಂಗನಾಥ ಸ್ವಾಮಿಯ ಮಂಗಳಾರತಿ ತಗೊಂಬಂತೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರೀ ಕೋಟ ರಂಗನಾಥ ಸ್ವಾಮಿಯ ಮಂಗಳಾರತಿ ಆದ ಮೇಲೆ ಅಯ್ಯಪ್ಪ ಸ್ವಾಮಿಯ ಭಜನೆಯೂ ಸಹ ತೋರಿಸಿದೆ ಸ್ನೇಹಿತರೆ. ಎಲ್ಲ ಶಕ್ತಿ ರೆಡಿಯಾಗಿತ್ತು. ಬಾಳೆ ಎಲೆ ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿಗಳು ಬನ್ನಿ ರಾಜಣ್ಣ ಸ್ವಾಮಿಯವರೇ ನೀವು ಊಟ ಮಾಡಿರಿ ಅಂದರು. ಸ್ನೇಹಿತರೆ, ಊಟಕ್ಕಿಂತ ಮುಂಚೆಲೆ ಬಾಳೆ ಎಲೆ ಹಾಕ್ಬಿಟ್ಟು ತಿಂಡಿ ಎಲ್ಲ ಬಡಿಸ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಕರ್ಪೂರ ಹಚ್ಚುತ್ತಾರೆ. ನೋಡಿ ಸ್ನೇಹಿತರೆ, ಆ ಕರ್ಪೂರ ಆರೋವರೆಗೂ ಅಯ್ಯಪ್ಪ ಸ್ವಾಮಿಗಳು ಶಕ್ತಿ ಮಾಡೋಂಗಿಲ್ಲ ಸ್ನೇಹಿತರೆ. ಆ ಕರ್ಪೂರ ಆರಿದಾದ್ಮೇಲೆ ಅವರ ಒಂದು ನಿಯಮದಿಂದ ಗಣಪತಿಯನ್ನು ಇಟ್ಟು ಬಾಳೆ ಎಲೆ ಪ್ರತ್ಯೇಕವಾಗಿ ಒಂದು ಕಡೆ ಸೈಡಿಗೆ ಗಣಪತಿ ಇಟ್ಬಿಟ್ಟು ನೀರನ್ನು ಸುತ್ತ ನೈವೇದ್ಯ ಮಾಡಿ ಆ ನಂತರ ಅಯ್ಯಪ್ಪ ಸ್ವಾಮಿಯವರು ಶಕ್ತಿನ ಸೇವನೆ ಮಾಡೋದು ಸ್ನೇಹಿತರೆ. ಒಂದು ಅಯ್ಯಪ್ಪ ಸ್ವಾಮಿ ವ್ರತ ಮಾಡೋದು ಬಹಳ ಅತ್ಯುತ್ತಮವಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅವಲಕ್ಕಿ ಮತ್ತು ಬೋಂಡ ತಿಂಡಿ ಭಾಳ ಸೂಪರಾಗಿದೆ. ಅಯ್ಯಪ್ಪ ಸ್ವಾಮಿ ಪ್ರಸಾದ ತಿಂದರೆ ಬಹಳ ಒಳ್ಳೆಯದು ಸ್ನೇಹಿತರೆ. ನನಗೂ ಕರೆದ್ರು, ನಾನು ಸಹ ಕೂತ್ಕೊಂಡು ಪಂಕ್ತಿಯಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಸಿಗೋದೇ ಅಪರೂಪ ಎಂದು ನಾನು ಶಕ್ತಿ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸಿದ್ದೀರಾ, ಈ ವ್ರತ ನಿಜವಾಗ್ಲೂ ಒಂದು ಅದ್ಭುತವಾದದ್ದು, ಒಂದು ಮಹಿಮೆಯಾದದ್ದು, ಒಳ್ಳೆಯದು ಅನ್ನುವಂಥರು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ.